ಖಾಸಗಿ ಶಾಲೆಗಳ ಹೆಗಲ ಮೇಲೆ ಬಂದೂಕನ್ನು ಇಟ್ಟಿದೆ ಸರ್ಕಾರ. ಈಗ ಹೇಳ್ತಾ ಇದೆ ಖಾಸಗಿ ಶಾಲೆಗಳ ಒಂದು ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ಕಠಿಣ ಅಸ್ತ್ರವನ್ನು ತರ್ತಾ ಇದೆ ಸರ್ಕಾರ. ರಾಜ್ಯ ಸರ್ಕಾರ ಈಗ ಏನು ಖಾಸಗಿ ಶಾಲೆಗಳಿದ್ವಲ್ಲ, ಕೆಲವೊಂದು ಎಡವಟ್ಟುಗಳನ್ನು ಮಾಡ್ತಾ ಇದ್ರು. ಅದೇ ಒಂದು ವಿಚಾರವಾಗಿ ಖಾಸಗಿ ಶಾಲೆಗಳ ಹೆಗಲ ಮೇಲೆ ಬಂದೂಕನ್ನು ಇಟ್ಟು ನೋಡಿ ಹಿಂಗೆಲ್ಲ ಮಾಡೋಕೆ ಹೋಗಬೇಡಿ ನೀವು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಖಾಸಗಿ ಶಾಲೆಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕೋಕೆ ಈ ಒಂದು ಕ್ರಮ. ಇನ್ಮೇಲೆ ಶಾಲೆಗಳಲ್ಲಿ ಪರೀಕ್ಷೆಯ ಒಂದು ಅಕ್ರಮ ನಡೆದರೆ ಶಾಲೆಯ ಮಾನ್ಯತೆ ಏನಿದೆ ಅದನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ನಿಯಂತ್ರಿಸಲು ಕಠಿಣ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುವ ಕಾಲೇಜು ಶಾಲೆ ಮಾನ್ಯತೆಯನ್ನು ರದ್ದು ಮಾಡ್ತೀವಿ ಅಂತ. ಅನುದಾನ ರಹಿತ ಶಾಲೆ ಕಾಲೇಜುಗಳ ಮಾನ್ಯತೆ ಏನಿದೆ ಅದನ್ನು ರದ್ದು ಮಾಡುವಂಥ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸರ್ಕಾರದಿಂದ ಬರುವ ಅನುದಾನಕ್ಕೂ ಕೊಕ್ಕೆ ಹಾಕುವ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅಂದರೆ ಕೈ ಬಿಡ್ತೀವಿ ಅಂತ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದರೆ ಹುಷಾರ್ ಅಂತ ಹೇಳ್ತಾ ಇದ್ದಾರೆ. SSLC PUC ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಏನಿದೆ ಅದನ್ನು ಲೀಕ್ ಮಾಡುವಂತಹ ದುಷ್ಕರ್ಮಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಿದೆ. ಈ ಬೆನ್ನೆಲೆ ಏನಾಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವಂತಹ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಈಗ ಖಾಸಗಿ ಶಾಲೆಯ ಕಾಲೇಜುಗಳೇನಿದೆ ಅವರು ಕಳ್ಳಾಟವನ್ನು ಮಾಡ್ತಾ ಇದ್ರು. ಕೆಲವೊಂದು ಪರೀಕ್ಷೆಗಳೇನು ನಡೀತಾ ಇತ್ತು ಅವರ ಶಾಲೆಗಳಲ್ಲಿ, ಆ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡ್ತಾ ಇದ್ರು. ಅದರಿಂದ ಆ ಒಂದು ಶಾಲೆಗಳ ಫಲಿತಾಂಶ ಹೆಚ್ಚಾಗ್ತಾ ಇತ್ತು. ಇದು ಸರ್ಕಾರದ ಗಮನಕ್ಕೆ ಬಂದಿದೆ. ಹೀಗಾಗಿ ಸರ್ಕಾರಿ ಶಾಲಾ ಕಾಲೇಜು ಮತ್ತು ಖಾಸಗಿ ಶಾಲಾ ಕಾಲೇಜುಗಳಿಗೆ ದೊಡ್ಡ ಮಟ್ಟದ ಪೈಪೋಟಿ ಇದೆ ಮೊದಲಿನಿಂದಲೂ ಕೂಡ. ಯಾಕೆ ಖಾಸಗಿ ಶಾಲೆಯಲ್ಲಿನ ಮಕ್ಕಳು ಜಾಸ್ತಿ ಅಂಕವನ್ನು ಪಡಿತಾರೆ, ಮಾರ್ಕ್ಗಳನ್ನು ತೆಗೆದುಕೊಳ್ತಾರೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಂಗೆ ಫಲಿತಾಂಶ ಬರುತ್ತೆ ನಾವು ಗಮನಿಸಿದ್ದೀವಿ. 99%, 100%, 98% ಈ ರೀತಿಯಾಗೆಲ್ಲ ಬರುತ್ತಲ್ಲ. ಯಾಕೆ ಗೌರ್ಮೆಂಟ್ ಶಾಲೆಯಲ್ಲಿ ಬರ್ತಾ ಇಲ್ಲ? ಹೇಳ್ತಾ ಇದ್ರು ಇಲ್ಲ ಅಲ್ಲಿ ಸರಿಯಾದ ವ್ಯವಸ್ಥೆ ಇರಲ್ಲ, ಗೌರ್ಮೆಂಟ್ ಶಾಲೆ ಕಾಲೇಜುಗಳಲ್ಲಿ ಟೀಚರ್ಸ್ಗಳು ಸರಿಯಾಗಿರೋಲ್ಲ, ಪಾಠ ಮಾಡೋದಿಲ್ಲ, ಲೆಕ್ಚರ್ಗಳು ಪಾಠ ಮಾಡೋದಿಲ್ಲ, ಹಾಗೆ ಹೀಗೆ ಅಂತ ದೂರುಗಳಿತ್ತು. ಆದರೆ ಖಾಸಗಿ ಶಾಲೆಯಲ್ಲಿ ಅಲ್ಲೇನು ಮಾಡ್ತಾರೋ ಇವರು ಕೂಡ ಅದನ್ನೇ ಮಾಡೋದು, ಇನ್ನು ಎಕ್ಸ್ಟ್ರಾ ಏನು ಮಾಡಲ್ಲ. ಹಾಗಿದ್ದು ಕೂಡ ಯಾಕೆ ಈ ರೀತಿ ಆಗ್ತಾ ಇತ್ತು ಎಲ್ಲ ಗಮನಿಸಿದಾಗ ಇದೆಲ್ಲ ವಿಚಾರ ಗೊತ್ತಾಗಿದೆ. ಏನಂದರೆ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡ್ತಾ ಇದ್ದಾರೆ ಇವರು. ಅದಕ್ಕೆ ಬ್ರೇಕ್ ಹಾಕೋಕೆ ಈಗ ಸರ್ಕಾರ ಮುಂದಾಗಿದೆ. ಮೇಲೆ ಶಾಲೆಗಳಲ್ಲಿ ಪರೀಕ್ಷೆ ಅಕ್ರಮ ಏನಾದರೂ ನಡೆದರೆ ಆ ಒಂದು ಶಾಲೆ ಅಥವಾ ಕಾಲೇಜ್ ಏನಾದರೂ ಅನ್ನು ಕೊಟ್ಟಿರ್ತಾರಲ್ವ ಲೈಸೆನ್ಸ್, ಅದನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಲೈಸೆನ್ಸನ್ನು ತೆಗೆದಾಕ್ತೀವಿ ಅಂತ ಹೇಳಿ ಪ್ರಶ್ನೆ ಪತ್ರಿಕೆ ಸೋರಿಕೆ ನಿಯಂತ್ರಣವನ್ನು ಮಾಡೋಕೆ ಈ ರೀತಿಯಾಗಿ ಕಠಿಣ ಬ್ರಹ್ಮಾಸ್ತ್ರವನ್ನು ಬಿಡುತ್ತಾ ಇದೆ ಸರ್ಕಾರ. ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುವಂತಹ ಕಾಲೇಜು ಶಾಲೆಯ ಒಂದು ಲೈಸೆನ್ಸನ್ನು ರದ್ದು ಮಾಡ್ತೀವಿ, ಪರವಾನಗಿ ಏನು ಕೊಟ್ಟಿರ್ತಾರೆ ಅನುಮತಿಯನ್ನು ಅದನ್ನು ರದ್ದು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಸರ್ಕಾರ. ಅನುದಾನ ಏನಿದೆ, ಅನುದಾನ ರಹಿತ ಶಾಲೆ ಆಗಿರ್ಬೋದು ಮತ್ತು ಕಾಲೇಜುಗಳ ಒಂದು ಮಾನ್ಯತೆ ಏನಿದೆ ಅದನ್ನು ಶಾಶ್ವತವಾಗಿ ಪರ್ಮನೆಂಟಾಗಿ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ಬರುವಂತಹ ಒಂದು ಅನುದಾನ ಏನಿದೆ ಅದಕ್ಕೂ ಕೂಡ ಬ್ರೇಕ್ ಹಾಕುವಂಥ ಒಂದು ಸಾಧ್ಯತೆ ಇದೆ, ಬ್ರೇಕ್ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವ ಶಾಲೆ ಕಾಲೇಜುಗಳ ವಿರುದ್ಧ ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ, ಯಾವುದೇ ರೀತಿಯಾಗಿ ಸುಮ್ಮನೆ ಇರೋದಿಲ್ಲ ಇನ್ನು ಮುಂದೆ ಅಂತ ಸರ್ಕಾರ ಹೇಳ್ತಾ ಇರುತ್ತೆ. ಯಾಕಂದರೆ SSLC ಮತ್ತು PUC ಪೂರ್ವ ಸಿದ್ಧತಾ ಪರೀಕ್ಷೆ ಏನಿದೆ ಆ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಏನಿದೆ ಅದನ್ನು ಲೀಕ್ ಮಾಡ್ತಾಯಿದ್ರು, ಕ್ವಶನ್ ಪೇಪರ್ಗಳನ್ನು ಲೀಕ್ ಮಾಡ್ತಾಯಿದ್ರು. ಅದರಿಂದ ಹುಡುಗರು ಅದನ್ನು ನೋಡಿಕೊಂಡು ಚೆನ್ನಾಗಿ ಬರಿತಾ ಇದ್ರು, ಮಾರ್ಕ್ಸ್ ಜಾಸ್ತಿ ಬರ್ತಾರೆ. ಹೀಗಾಗಿ ಈ ಒಂದು ವಿಚಾರ ಸರ್ಕಾರದ ಗಮನಕ್ಕೆ ಬಂದಿದೆ. ಇನ್ಮೇಲೆ ಈ ಒಂದು ಆಟಗಳೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ, ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಸರ್ಕಾರ ಹೇಳ್ತಾ ಇರುವಂಥದ್ದು. ಈ ಬೆನ್ನಲ್ಲೇ ಈಗ ಏನಾಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವಂತಹ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಒಂದು ದೊಡ್ಡ ಮಟ್ಟದ ಕ್ರಮವನ್ನು ತೆಗೆದುಕೊಳ್ತೀವಿ, ಅದು ಕಠಿಣವಾದಂತಹ ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಸರ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.